ಸೇಮ್ ಒಂದು ಮದುವೆಗೆ ಹೋಗ್ಬಿಟ್ಟು 100 ರೂಪಾಯಿ ಮುಯ್ಯಿ ಹಾಕ್ಬಿಟ್ಟು ಮದುವೆ ಊಟ ಮಾಡ್ಕೊಂಬರಲ್ಲ, ಹಂಗೆ ಲೆಕ್ಕ ಅಷ್ಟೇ ಇದು ಏನ್ ಬ್ರಾ. ಬಟ್ ಇವಾಗೆಲ್ಲ 100 ರೂಪಾಯಿ ಮುಯ್ಯಿ ಹಾಕಲ್ಲ, ಎಲ್ಲ 500 ರೂಪಾಯಿನೇ ಹಾಕೋದು. ಎಲ್ಲರಿಗೂ ನಮಸ್ಕಾರ, ಮತ್ತೊಮ್ಮೆ ಅನ್ಬಾಸ್ ಕರ್ನಾಟಕಕ್ಕೆ ಸ್ವಾಗತ ಸುಸ್ವಾಗತ. ಸೊ ಇವತ್ತು ನಾವು ಹೊಸಕೋಟೆಗೆ ಬಂದಿದ್ದೀವಿ. ಸೊ ನಾನ್ ವೆಜ್ ಅಲ್ಲ, ಸೊ ಹೊಸಕೋಟೆಗೆ ಬಂದಿದ್ದ ತಕ್ಷಣ ನಾನ್ ವೆಜ್ಜು ಅಂತ ಸ್ಕಿಪ್ ಮಾಡಿಬಿಡಿ. ಸೊ ಹೊಸಕೋಟೆಯಲ್ಲಿ ಫಸ್ಟ್ ಟೈಮ್ ಒಂದು ಒಳ್ಳೆ ವೆಜ್ ಹೋಟ್ಲಿಗೆ ಬಂದಿದ್ದೀವಿ, ಅದು ಕೂಡ ಅನ್ಲಿಮಿಟೆಡ್ ಮುದ್ದೆ ಊಟ. ಶ್ರೀ ಗುರು ಮೆಸ್ ಅಂತ. ಇದು KEB ಆಫೀಸ್ ಹತ್ರನೇ. ಇನ್ನೂ ಎಕ್ಸಾಕ್ಟಾಗಿ ಹೇಳಬೇಕು ಅಂದರೆ ಇಲ್ಲಿ ಸರ್ಕಾರಿ ನ್ಯಾಯಬೆಲೆ ಅಂಗಡಿ ಇದೆ, ಅದರ ಮೇಲ್ಗಡೆ ಇರೋದು ಫಸ್ಟ್ ಫ್ಲೋರಲ್ಲಿ. ಸೊ ಇಲ್ಲಿ ಏನು ಅಂದರೆ ಪಂತಿ ಊಟ ಥರ, ಮದುವೆ ಊಟ ಥರ ಲೈನಾಗೆ ಕೂರಿಸ್ಬಿಟ್ಟು ಊಟ ಕೊಡ್ತಾರೆ. ಅದು ಜಸ್ಟ್ 99 ರುಪೀಸ್ಗೆ ಅನ್ಲಿಮಿಟೆಡ್ ಮುದ್ದೆ ಊಟ ಸಿಗುತ್ತೆ. ಸೊ ಮುದ್ದೆ ಅನ್ಲಿಮಿಟೆಡ್, ರೈಸ್ ಅನ್ಲಿಮಿಟೆಡು, ಸಾರು, ರಸಮ್ಮು, ಮೊಸರು, ಮಜ್ಜಿಗೆ, ಪಲ್ಯ ಎಲ್ಲ, ಉಪ್ಪಿನಕಾಯಿ, ಉಪ್ಪು ಎಲ್ಲ ಅನ್ಲಿಮಿಟೆಡು. ಸೊ ಸ್ವೀಟ್ ಒಂದು ಕೊಡ್ತಾರೆ, ಆ ಸ್ವೀಟ್ ಮಾತ್ರ ಲಿಮಿಟೆಡ್ಡು. ಮತ್ತು ಚಪಾತಿ ಊಟ ಅಂತಿರುತ್ತೆ, ಚಪಾತಿ ತೊಗೊಂಡ್ರೆ ಅದೊಂದು ಲಿಮಿಟೆಡ್ ಇರುತ್ತೆ ಅಷ್ಟೇ. ಸೊ ಅನ್ಲಿಮಿಟೆಡ್ ಊಟ ಜಸ್ಟ್ 99 ರುಪೀಸ್ಗೆ ಕೊಡ್ತಿದೆಯಾ ಇಲ್ಲ ಅನ್ನೋದು ಕಮೆಂಟ್ ಮಾಡಿ. ಮತ್ತು ಇನ್ನೊಂದು ಏನಂದರೆ ಫುಲ್ ಹೈಜೀನಾಗೆ ಬೆಸ್ಟ್ ಪ್ರಾಡಕ್ಟ್ಸು, ಅವರು ರೈತರು. ಸೊ ಅದಕ್ಕೋಸ್ಕರ ಎಲ್ಲರಿಗೂ ಜನಕ್ಕೆ ಅಫೋರ್ಡಬಲ್ ಆಗೋ ಥರ ಮಾಡ್ತಾ ಇರೋದು. ಪ್ಲಸ್ ಇನ್ನೊಂದು ಏನು ಅಂದರೆ ಗಾಣದೆಣ್ಣೆ, ಆಮೇಲೆ ಇದು ನಾಟಿ ಹಸುವಿನ ತುಪ್ಪ, ಆಮೇಲೆ ಸಕ್ಕರೆ ಹಾಕಲ್ಲ, ಬೆಲ್ಲ ಹಾಕಿ ಸ್ವೀಟ್ ಮಾಡೋದು. ಸೊ ಈ ಥರ ಎಲ್ಲ ಕಾನ್ಸೆಪ್ಟ್ ಇಟ್ಕೊಂಡು ಮಾಡ್ತಾ ಇರೋದು. ತುಂಬ ಲೇಟ್ ಮಾಡಿದ್ರೆ ಹೋಗೋಣ. ಜಾಗ ಲೊಕೇಶನ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀವಿ, ಕ್ಲಿಕ್ ಮಾಡಿ ಆರಾಮಾಗಿ ಬರ್ಬೋದು, ಕನ್ಫ್ಯೂಸ್ ಆಗಲ್ಲ. ಇನ್ನೊಂದು ಸ್ಪೆಷಲ್ ಏನು ಅಂದರೆ ಇವತ್ತು ನಾವು ಬಂದಿರೋ ದಿವಸ ಫ್ರೀ ಊಟ, ಎಲ್ಲರಿಗೂ ಫ್ರೀ ಊಟ. ಯಾಕಂದರೆ ಇವತ್ತು ಜೂನ್ 12ನೇ ತಾರೀಕು ಅವ್ರದ್ದು ಆ್ಯನಿವರ್ಸರಿ. ಈ ಹೋಟ್ಲು ಸ್ಟಾರ್ಟಾಗಿ ಹೋಟ್ಲು ಆ್ಯನಿವರ್ಸರಿ, ಅದಕ್ಕೋಸ್ಕರ ಪ್ರತಿ ವರ್ಷ ಜೂನ್ 12ನೇ ತಾರೀಕು ಫ್ರೀ ಊಟ ಇಲ್ಲಿ ಎಲ್ಲರಿಗೂ. ಆಮೇಲೆ ಪ್ಲಸ್ಸು ಕಾರ್ತಿಕ್ ಸೋಮವಾರದ 3ನೇ ಸೋಮವಾರನೂ ಫ್ರೀ ಊಟ ಇರುತ್ತಂತೆ. ಸೊ ಯಾಕಂದರೆ ಅವರು ಧರ್ಮಸ್ಥಳದಲ್ಲಿ ಅಲ್ಲಿ ಅನ್ನದಾನ ಮಾಡ್ತಾರಂತೆ. ಸೊ ಅದಕ್ಕೋಸ್ಕರ ಇಲ್ಲಿ ಫ್ರೀ ಊಟ ಸಿಗುತ್ತೆ. ಸೊ ಈ ಫ್ರೀ ಊಟ ಬೇಕು ಅಂದರೆ ಈ ವರ್ಷದಲ್ಲಿ 2 ದಿವಸ ಬಂದರೆ ಫ್ರೀಯಾಗಿ ಸಿಗುತ್ತೆ. ಇನ್ನು ಮಿಕ್ಕಿದ ಸಾಲ ಬಂದು ಜಸ್ಟ್ 99 ಒಳಗೋಣ ಬನ್ನಿ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ನಿಮ್ಮ ಹೆಸರು? ಸರ್ ಜಯಂತ್ ಕುಮಾರ್. ಸರ್ ನಿಮ್ಮ ಹೋಟ್ಲ್ ಬಗ್ಗೆ ತಿಳಿಸ್ಕೊಡಿ. ಇದು ಕಾನ್ಸೆಪ್ಟು ಅಂದರೆ ತುಂಬ ಕಡೆ ಇಲ್ಲ, ಕೆಲವು ಕಡೆ ಬೆಂಗಳೂರಲ್ಲಿ ಮಾಡ್ತಾರೆ ಈ ಥರ ಪಂತಿ ಊಟ ಅಂತ. ಸೊ ಇದು ಏನಕ್ಕೆ ಮಾಡಬೇಕು ಅಂತ ಅನಿಸ್ತು, ಮತ್ತು ಇಲ್ಲಿ ಏನು ಕಾನ್ಸೆಪ್ಟ್ ಹೇಳಿ, ಯಾವ ಥರ ಇದು ಏನು ನಡೆಯುತ್ತೆ? ಅದೇನಿಲ್ಲ ಸರ್, ನಾವು ಫ್ರೆಂಡ್ಸ್ ಎಲ್ಲ ಒಂದು ಹೊಸಕೋಟೆಗೆ ಬಂದ್ವಿ, ಒಂದು ಒಳ್ಳೆ ಊಟ ತಿನ್ನಬೇಕು ಅಂತ. ಸೊ ಹಂಗಾಗಿ ನಮಗೆ ಒಂದು ಬಳೆಲೆ ಊಟ ಎಲ್ಲ ಪ್ಲೇಟಲ್ಲಿ ಕೊಡ್ತಾಯಿದ್ರು. ಸೊ ಒಂದು ಬಳೆಲಿ ಮಾಡಬೇಕು ಅಂತ, ಒಂದು ಕ್ವಾಲಿಟಿ ಫುಡ್ ಕೊಡಬೇಕು, ಒಂದು ಹೆಲ್ತಿ ಹೈಜಿನಿಕ್ ಕೊಡಬೇಕು ಅಂತ ಒಂದು ತಲೆಯಲ್ಲಿ ಬಂತು. ನಾವೆಲ್ಲ ಫ್ರೆಂಡ್ಸ್ ಎಲ್ಲ ಮಾತಾಡ್ತು ಮಾಡೋಣ ಅಂದ್ಬಿಟ್ಟು ಸ್ಟಾರ್ಟ್ ಮಾಡ್ತೀವಿ. ಆಮೇಲೆ ನನಗೇನಂತಂದರೆ ಊಟದಲ್ಲೇ ಸ್ವಲ್ಪ ಕಾಳಜಿ ಜಾಸ್ತಿ. ನಾವು ಎಲ್ಲೇ ಹೋಗಲಿ ಪಾಮಲ್ಲಿ ಯೂಸ್ ಮಾಡ್ತಾರಂತ ಕೇಳ್ತೀವಿ, ಆಮೇಲೆ ಇದು ಆ ಥರ ವಿಚಾರಿಸ್ತಾ ಇರ್ತೀವಿ. ಅದಕ್ಕೆ ನಾವೇ ಯಾಕೆ ಒಂದು ಕ್ವಾಲಿಟಿ ಫುಡ್ ಕೊಡಬಾರ್ದು ಅಂದ್ಬಿಟ್ಟು ನಾವು ಗಾಣದೆಣ್ಣೆ ಎಲ್ಲ ಯೂಸ್ ಮಾಡಿ ನಾವು ಅಡುಗೆ ಮಾಡ್ತಾ ಇದ್ದೀವಿ ಸರ್. ಗಾಣದೆಣ್ಣೆ ಯೂಸ್ ಮಾಡ್ತೀವಿ? ಗಾಣದೆಣ್ಣೆ ಯೂಸ್ ಮಾಡ್ತೀವಿ, ಅಡುಗೆಲ್ಲ ಗಾಣದೆಣ್ಣೆ ಯೂಸ್ ಮಾಡ್ತೀವಿ. ಬೋಂಡ ಬಜ್ಜಿ ಕರಿಯೋದಕ್ಕೆ ನಾವು ರಿಫೈಂಡ್ ಆಯಿಲು, ಸನ್ಫ್ಲವರ್ ಆಯಿಲ್ ಯೂಸ್ ಮಾಡ್ತೀವಿ. ಯಾಕಂದರೆ ಅದರಲ್ಲೆಲ್ಲ ನಾವು ಹೀಟ್ ಜಾಸ್ತಿ ಆಗುತ್ತೆ. ಸೆಕೆಂಡಿಗೆ ಅದು ಕ್ವಾಲಿಟಿ ಇರೋದ್ರಿಂದ ತುಂಬ ಎಣ್ಣೆ ಎಳ್ದುಬಿಡುತ್ತೆ. ನಮ್ಮ ಡೈಲಿ ಒಂದು 2,000 ರೂಪಾಯಿ ಎಣ್ಣೆ ಬೇಕಾಗುತ್ತೆ ಅದಕ್ಕೆ. ಆಮೇಲೆ ಇಲ್ಲಿ ಇವಾಗ ಇದು ಊಟ, ಸೊ ಮುದ್ದೆ ಊಟ ಅಂತ ನಾನು ಬೋರ್ಡ್ ನೋಡಿದೆ, ಮತ್ತು ಚಪಾತಿ ಊಟ ಅಂತ ಇದೆ. ಎರಡೂ ಸಿಗುತ್ತಾ ಇಲ್ಲ ಏನೇನು ಬರುತ್ತೆ ಅದರಲ್ಲಿ? ಎರಡೂ ಸಿಗುತ್ತೆ. ಮುದ್ದೆ ಊಟ ಇರುತ್ತೆ, ಚಪಾತಿ ಊಟ ಇರುತ್ತೆ. ಮುದ್ದೆ ಊಟಕ್ಕೆ ಚಪಾತಿನ ಕೊಡಲ್ಲ, ಚಪಾತಿ ಊಟಕ್ಕೆ ಮುದ್ದೆ ಕೊಡಲ್ಲ. ನಾವು ಮುದ್ದೆ ಊಟಕ್ಕೆ ಅನ್ಲಿಮಿಟೆಡ್ ಮುದ್ದೆ ಕೊಡ್ತೀವಿ. ಚಪಾತಿಗೆ ಬರೀ 2 ಚಪಾತಿ ಕೊಡ್ತೀವಿ. 2 ಚಪಾತಿ ರಿಮೈನಿಂಗ್ ಎಲ್ಲ ಐಟಮ್ ಅನ್ಲಿಮಿಟೆಡ್ ಕೊಡ್ತೀವಿ, ಇರೋವರೆಗೂ ಕೊಡ್ತಾ ಇರ್ತೀವಿ. ಏನಕ್ಕೆ ಅಂತ ಮನೆ ಥರ ಫೀಲ್ ಆಗಬೇಕು. ಈಗೆಲ್ಲ ಹೋಗ್ತೀವಿ ನಾವು, ಒಂದು ರೈಸ್ ಒಂದು ಮುದ್ದೆ ಒಂದು ರೈಸ್ ತೊಗೊತೀವಿ, 80 ರೂಪಾಯಿ ಆಗುತ್ತೆ. ಒಂದು ಹಾಫ್ ರೈಸ್ ತೊಗೊಬೇಕಂದ್ರೆ 30 ರೂಪಾಯಿ ಎಕ್ಸ್ಟ್ರಾ ಕೇಳ್ತಾರೆ. ಅದು ತೊಗೊಬೇಕಾ ಬೇಡ ಅಂತ ಇರ್ತಾರೆ. ನಾವು ಹಂಗೆಲ್ಲ ಇಲ್ಲ, 10 ಸಾರಿ ಕೇಳಿದ್ರೆ 10 ಸಾರಿ ಬೇಕಾದ್ರೂ ಕೊಡ್ತೀವಿ ನಾವು ರೈಸ್ನ. ಅವ್ರ ಮನೆ ಥರ ಫೀಲ್ ಆಗಬೇಕು ನಾವು ಒಂದು ಉದ್ದೇಶಕ್ಕೋಸ್ಕರ. ಆಮೇಲೆ ಇದು ಎಲ್ಲ ಐಟಮ್ಸ್, ಈಗ ಸಾರು ಇರ್ಬೋದು, ಪಲ್ಯಗಳು, ಮತ್ತು ಏನೇನು ನೀವು ಸ್ವೀಟ್ ಎಲ್ಲ ಬಳಸ್ತಾ ಇದ್ರಲ್ಲ, ಅದು ಡೈಲಿ ಚೇಂಜ್ ಆಗುತ್ತಾ ಸೇಮ್ ಒಂದೇ ಇರುತ್ತೆ? ಡೈಲಿ ಚೇಂಜ್ ಆಗುತ್ತೆ ಸರ್. ಒಂದು ಡೈಲಿ ಸೇಮ್ ಕೊಟ್ಟರೆ ಪಾಪ ಡೈಲಿ ಬರೋರಿಗೆ ನಮ್ಮ ಹತ್ರ ಬರೋದು ಡೈಲಿ ಕಸ್ಟಮರ್ಸ್ ಜಾಸ್ತಿ ಜನ ಇರೋದು. ಯಾಕಂದರೆ ಅಫಿಷಿಯಲ್ಸು, ಬ್ಯಾಂಕ್ ಎಂಪ್ಲಾಯ್ಸು, ಕಾಲೇಜ್ ಟೀಚರ್ಸ್ ಎಲ್ಲ ಬರ್ತಾರೆ. ಸೊ ಅವ್ರು ಡೈಲಿ ಬರೋದ್ರಿಂದ ಅವ್ರಿಗೆ ಡಿಫ್ರೆಂಟಾಗಿ ಕೊಟ್ಟರೆ ಅವರು ಡೈಲಿ ಬರ್ತಾರೆ. ಆಮೇಲೆ ಟೈಮಿಂಗ್ಸ್ ಎಲ್ಲ ಯಾವುದು?
ಸೊ ಟೈಮಿಂಗ್ಸ್ ಬೆಳಗ್ಗೆ 8 ಗಂಟೆಯಿಂದ 10 ಗಂಟೆವರೆಗೂ ಟಿಫನ್ ಸಿಗುತ್ತೆ. ಸೊ ಮಧ್ಯಾಹ್ನ 11:30 ಸ್ಟಾರ್ಟ್ ಆಗುತ್ತೆ ಮಧ್ಯಾಹ್ನ ಊಟ. 11:30 3:30 4 ಗಂಟೆವರೆಗೂ ಇರೋವರೆಗೂ ಬಡಿಸ್ತಾ ಇರುತ್ತೆ. ಖಾಲಿ ಆದಮೇಲೆ ಕಾಲೇಜಲ್ಲಿ ಸ್ಟಾಪ್ ಮಾಡ್ತೀವಿ. ರಾತ್ರಿ ಇಲ್ಲ ಸರ್. ಟಿಫನ್ಗೆ ಏನು ಸಿಗುತ್ತೆ ಸರ್? ಇಡ್ಲಿ ಇರುತ್ತೆ, ಪಲಾವ್ ಇರುತ್ತೆ. ಇಡ್ಲಿಗೂ ಸೋಡಾ ಹಾಕಲ್ಲ ನಾವು. ಇಡ್ಲಿಗೂ ಸೋಡಾ ಹಾಕ್ದಿರ ಮಾಡ್ತೀವಿ. ಬಜ್ಜಿಗೆ ಮಾತ್ರ ಸೋಡಾ ಹಾಕಂತೀವಿ ಸ್ವಲ್ಪ, ಯಾಕಂದರೆ ಸೋಡಾ ಹಾಕಲ್ಲ ಅಂದ್ರೆ ತುಂಬ ಗಟ್ಟಿ ಬಂದ್ಬಿಡುತ್ತೆ. ಈಗ ಕಸ್ಟಮರ್ಸ್ ಕೇಳಲ್ಲ ಏನಪ್ಪ ಇಷ್ಟೊಂದು ಗಟ್ಟಿ ಇದೆ ಅಂತ, ಅದಕ್ಕೋಸ್ಕರ ಸ್ವಲ್ಪ ಸೋಡಾ ಹಾಕ್ತಾರೆ. ಅದಕ್ಕೆ ಬಿಟ್ಟು ಏನಕ್ಕೆ ಯೂಸ್ ಮಾಡೋ ಸೋಡಾ. ಸೂಪರ್ ಸರ್, ಒಳ್ಳೆ ಕಾನ್ಸೆಪ್ಟು. ಥ್ಯಾಂಕ್ ಯು ಸರ್. ಸೊ ನೀಟಾಗಿ ಎಲೆ ಹಾಕಿ ನೀಟಾಗೆಲ್ಲ ಬಡಿಸಿದ್ದಾರೆ. ಸೊ ಅಂದರೆ ಯಾವುದೋ ಮದುವೆ ಮನೆಗೆ ಬಂದುಬಿಟ್ಟು ಮಧ್ಯಾಹ್ನ ಊಟ ತಿನ್ನೋ ಥರ ಫೀಲ್ ಆಗ್ತಾಯಿದೆ. ಸೊ ಇದು 100 ರೂಪೀಸ್ಗೆ ಅನ್ಲಿಮಿಟೆಡ್ ಮೀಲ್. ಏನೇನು ಬರುತ್ತೆ ಅಂತ ನೋಡೋಣ. ಒಂದು ಕಡೆಯಿಂದ ಮೊದಲನೇದು ನೀರು. ಎಲೆ ಹಾಕಿದ ತಕ್ಷಣ ನೀರು ಕೊಡಬೇಕು. ಎಲೆ ತೊಳೆಯೋಕ್ಕೆ, ನೀರು ಬಾಯಿ ಕುಡಿಯೋಕ್ಕೆ. ಆಮೇಲೆ ಶಾಸ್ತ್ರ ಪ್ರಕಾರ ಉಪ್ಪಿನಕಾಯಿ ಹಾಕ್ತಾರೆ. ಅದಾದಮೇಲೆ ಕೋಸಂಬರಿ ಬರುತ್ತೆ. ಅದಾದಮೇಲೆ ಸ್ವಲ್ಪ ಲೈಟಾಗಿ ಚಿಪ್ಸ್ ಬರುತ್ತೆ ಅಥವಾ ಸಂಡಿಗೆ ಬರುತ್ತೆ. ಅದಾದಮೇಲೆ ಒಂದು ಸ್ವೀಟ್ ಬರುತ್ತೆ. ಆಮೇಲೆ ಒಂದು ಬಜ್ಜಿ ಬರುತ್ತೆ. ಮುದ್ದೆ ಮೇಲೆ ಒಂದು ಸ್ವಲ್ಪ ತುಪ್ಪ. ಆಮೇಲೆ ಮುದ್ದೆಗೆ ಕಾಳು ಸಾರು ಅದ್ಭುತವಾಗಿ ಕಾಣಿಸ್ತು. ಅದ್ರ ಮೇಲೆ ಒಂದು ಸ್ವಲ್ಪ ತುಪ್ಪ. ಆಮೇಲೆ ಅನ್ನ ಬರುತ್ತೆ. ಅನ್ನಕ್ಕೆ ದಾಲು ಅಥವಾ ಬೇಳೆ ಸಾರು. ಅದಕ್ಕೂ ಬೇಕಾದ್ರೆ ಸ್ವಲ್ಪ ತುಪ್ಪ ಹಾಕ್ಸ್ಕೊಂಬಿಟ್ಟು ಹಾಕ್ಸಿಲ್ಲ. ಫೋಟೋಗೆ ಚೆನ್ನಾಗಿ ಕಾಣಿಸ್ಲಿ, ಎಲ್ಲ ತೇಲೆ ತುಂಬ ಇರಲಿ ಅಂತ ಎಲ್ಲ ಒಟ್ಟಿಗೆ ಬಡಿಸ್ಕೊಂಬಿಟ್ಟಿದ್ದೀನಿ. ಬಟ್ ಇಲ್ಲ ಅಂದರೆ ನಾರ್ಮಲಾಗೆ ಒಂದು ಫಸ್ಟು ಮುದ್ದೆ ಹಾಕ್ಕೊಂಡು ಸಾರು ಹಾಕ್ಕೊಂಡು ತಿಂದು, ಇನ್ನೊಂದು 2-3 ಸಲ ಮುದ್ದೆ ತಿಂತೀರ, ಅನ್ಲಿಮಿಟೆಡ್ ಮುದ್ದೆ ತಿಂದು, ಅದಾದಮೇಲೆ ಅನ್ನಕ್ಕೆ ಹೋಗಿ ಆಮೇಲೆ ಅನ್ನ ಬಡಿಸ್ಕೊಂಡು ಅದು ತಿಂದು, ಆಮೇಲೆ ಸಾರು ಜೊತೆ, ರಸಮ್ ಜೊತೆ, ಮೊಸರು ಜೊತೆ, ಮಜ್ಜಿಗೆ ಜೊತೆ ಏನಿರುತ್ತೆ ಅದ್ರ ಜೊತೆ ತಿನ್ಬೋದು. ಅನ್ನ, ಆಮೇಲೆ ಪಲ್ಯಗಳು ಮತ್ತು ಮುದ್ದೆ ಸಾರು ಎಲ್ಲ ಅನ್ಲಿಮಿಟೆಡ್. ಬರೀ ಸ್ವೀಟು ಮತ್ತು ಇದೊಂದು ಚಪಾತಿ ಊಟನೂ ಬರುತ್ತೆ. ಸೊ ಇದು ಮುದ್ದೆ ಊಟ, ಚಪಾತಿ ಊಟನೂ ಇರುತ್ತಂತೆ. ಸೊ ಇವತ್ತು ಚಪಾತಿ ಊಟ ಇಲ್ಲ. ಸೊ ಅದಿದ್ದಾಗ ಚಪಾತಿ ಮತ್ತು ಸ್ವೀಟ್ ಮಾತ್ರ ಲಿಮಿಟೆಡ್. ಇನ್ನು ಮಿಕ್ಕಿದ್ದೆಲ್ಲ ಅನ್ಲಿಮಿಟೆಡ್, ಎಷ್ಟು ಬೇಕಾದ್ರೂ ತಿನ್ಬೋದು. ಇದು ವರ್ತಾ ಇಲ್ವಾ ಕಮೆಂಟ್ ಮಾಡಿ. 100 ರೂಪಾಯಿ ಮಾತ್ರ. ಸೊ ಈಗ ಶುರು ಮಾಡೋಣ. ಸೊ ಫಸ್ಟು ಸ್ವೀಟಿಂದ ಸ್ಟಾರ್ಟ್ ಮಾಡೋಣ. ಈ ಡೈಲಿ ಚೇಂಜ್ ಆಗುತ್ತೆ. ಇವತ್ತು ಜಿಲೇಬಿ ಮಾಡಿದ್ದಾರೆ. ಒಂದೇ ಜಿಲೇಬಿ ಬರೋದು. ನಮಗೆ ನಮ್ಮ ಸೋಮು ಅವರು ಪ್ರೀತಿಯಿಂದ ಇನ್ನೊಂದು ಜಿಲೇಬಿ ಹಾಕಿದ್ದಾರೆ. ಇದು ಪ್ರೀತಿ ಜಿಲೇಬಿ ಎಕ್ಸ್ಟ್ರಾ ಫ್ರಮ್ ಸೋಮು. ಸೂಪರ್, ಮಿತವಾದ ಸಿಹಿ. ಆಮೇಲೆ ನೆಕ್ಸ್ಟು ಬಾಯಿನ ಸ್ವಲ್ಪ ಖಾರ ಮಾಡೋಣ. ಅದಕ್ಕೆ ಬಜ್ಜಿ, ಬಾಳೆಕಾಯಿ ಬಜ್ಜಿ ಶಿವ. ಸೂಪರ್ ಕ್ರಿಸ್ಪಿ ಆಗ ತೆಳುವು ಕಟ್ ಮಾಡಿರೋ ಬಾಳೆಕಾಯಿ ಅದ್ಭುತವಾಗಿದೆ. ಸೂಪರ್ ಚೆನ್ನಾಗಿದೆ. ಕ್ವಾಲಿಟಿಲಿ ಏನೂ ಕಮ್ಮಿ ಮಾಡಿಲ್ಲ, ಕಮ್ಮಿ ಪ್ರೈಸು ಕೊಡ್ತಾಯಿದ್ದಾರೆ ಅಂತ. ಬೆಸ್ಟ್ ಕ್ವಾಲಿಟಿ, ಟೇಸ್ಟ್ ಕೂಡ ಅದ್ಭುತ. ಬ್ಲ್ಯಾಂಡ್ ಆಗಿಲ್ಲ, ಸ್ವಲ್ಪ ಲೈಟಾಗಿ ಮಸಾಲೆ ಫ್ಲೇವರ್ನ ಟೇಸ್ಟ್ ಮಾಡ್ಬೋದು. ಈಗ ಡೈರೆಕ್ಟು ಮುದ್ದೆಗೆ ಹೋಗ್ಬಿಡುವ. ಮುದ್ದೆ ಆಲ್ರೆಡಿ ಸಖತ್ತು ನೈಸಾಗಿತ್ತು. ಲೈಟಾಗಿ ಅದರಲ್ಲೂ ಅನ್ನ ಎಲ್ಲ ಹಾಕಿರ್ತಾರೆ. ಅದ್ರ ಮೇಲೆ ಒಂದು ಸ್ಪೂನು ಬೇರೆ ತುಪ್ಪ ಬೇರೆ ಹಾಕ್ಸ್ಕೊಂಡೆ ನಾನು. ಸ್ಮೂತಾಗಿದೆ. ಕಡಲೆಕಾಳು ಸಾರಲ್ಲಿ ಮುಳುಗಿಸಿ ಉರುಳಿಸಿ. ಆಹಾ, ಸೂಪರ್. ರೀಸೆಂಟಾಗಿ ಒಂದು ಕಡೆ ಮುದ್ದೆ ಊಟ ತಿಂದಾಗ ಹೇಳಿದೆ ನಾನು, ಸ್ಮೂತಾಗಿ ಒಳಗೊಟ್ಟೋಯ್ತು ಅಂತ. ಸೇಮ್ ಫೀಲಿಂಗ್ ಇಲ್ಲೂ ಅಷ್ಟೇ, ಸ್ಮೂತಾಗಿ ಮಾಡಿದ್ದಾರೆ. ಅಂತೂ ಜ್ಯೂಸಿಯಾಗಿದೆ ಮುದ್ದೆ, ಒಣಗೊಣಗ್ದಂಗಿಲ್ಲ. ಫ್ರೆಶ್ಶಾಗಿ ಅಲ್ಲೇ ಮಾಡ್ತಾಯಿದ್ರು. ನಾವು ಬಂದಿದ್ದ ತಕ್ಷಣ ಅದೊಂದು ಸಿಕ್ತು ಫುಟೇಜು ಪ್ರಿಪ್ರೇಷನ್ದು. ನೈಸಾಗಿರುತ್ತೆ. ಜಾಸ್ತಿ ಗಟ್ಟಿನೂ ಇಲ್ದಿರ, ಜಾಸ್ತಿ ಪಿಚ ಅಂತಲೂ ಇಲ್ದಿರ, ಒಳ್ಳೆ ಕನ್ಸಿಸ್ಟೆನ್ಸಿ. ಅದಕ್ಕೆ ಸ್ಮೂತಾಗುತ್ತೆ. ಮತ್ತು ಸಾರು ಮಾತ್ರ ಅದ್ಭುತ. ಖಾರವಾಗಿದೆ. ಖಾರವಾದ ಕಡಲೆಕಾಳು ಸಾರು ಅಲ್ಟಿಮೇಟ್. ಮನೇಲಿ ಮಾಡೋ ಥರ ಮನೆ ಊಟ ನೀವು ಮಿಸ್ ಮಾಡ್ಕೊಳಲ್ಲ. ಈಗ ಕೆಲಸದ ಮೇಲೆ ಬಂದಿದ್ರೆ, ಇಲ್ಲೆಲ್ಲ ಕೆಲಸ ಏನೋ ಕಂಪ್ನಿ ಕೆಲಸ ಮಾಡ್ತಿದ್ರೆ ಎಲ್ಲ ಎಂಪ್ಲಾಯೀಸೇ ಜಾಸ್ತಿ ಬರೋದು. ಸೊ ಮನೆ ಊಟನೆಲ್ಲ ಮಿಸ್ ಮಾಡ್ಕೊಳಲ್ಲ. ಸೊ ಮನೆ ಊಟ ಡೈಲಿ ತಿನ್ಬೋದು. ಇದು ಡೈಲಿ ತಿನ್ಬೋದು. ಆಹಾ, ಕಷ್ಟನೇ ಪಡ್ತಾಯಿಲ್ಲ. ಇಷ್ಟು ದಪ್ಪ ಪೀಸ್ ಮುದ್ದೆ ಕೂಡ ಈಸಿಯಾಗಿ ಹೋಗ್ತಾಯಿದೆ ಸ್ಮೂತಾಗಿ. ಇದಂತೂ ಸಖತ್ತು ಖಾರವಾದ ಸೂಪರಾಗಿದೆ. ನಾನು ಅನ್ನ ವೀಡಿಯೋಗೋಸ್ಕರ ಅನ್ನನೂ ಇರಲಿ ಅಂತ ಹಾಕ್ಸ್ಕೊಂಬಿಟ್ಟೆ. ಅದಕ್ಕೆ ಇದು ಸಾರು ಬೇಳೆ ಸಾರು ಹಾಕಿದ್ರು. ಬಟ್ ಈ ಸಾರು ಜೊತೆ ತಿನ್ನಬೇಕು. ಕಡಲೆಕಾಳು ಸಾರು ಜೊತೆ
ವೈಟ್ ರೈಸ್ ಕಾಂಬಿನೇಷನ್ ಸೂಪರ್ ಇರುತ್ತೆ. ಇವಾಗ ಅದೇ ಕೆಲಸ ಮಾಡೋದು. ಇಲ್ಲೊಂದು ಸ್ವಲ್ಪ ಎಳ್ಕೊಂಡು ಇದ್ರಲ್ಲಿ ತಿಂದ್ಬಿಟ್ಟು ಚೆನ್ನಾಗಿ ಆಮೇಲೆ ನೆಕ್ಸ್ಟು ಹೇಳ್ದಂಗೆ ಇದು ಸಖತ್ ಟೆಂಪ್ಟ್ ಆಗ್ತಾಯಿತ್ತು. ಅದಕ್ಕೆ ಸ್ವಲ್ಪ ಅನ್ನ ಎತ್ಕೊಂಡು ಸಾರು ಮುದ್ದೆ ಜೊತೆ ಸಾರು ತಿಂದಾಗ ನನಗೆ ನಾಲ್ಗೆಗಿಂತ ಟೇಸ್ಟು ಗಂಟ್ಲು ಖಾರ ಸರಿಯಾಗಿ ಹೊಡಿತಾಯಿತ್ತು. ಡೈರೆಕ್ಟ್ ನುಗ್ತಾ ಇದ್ವಲ್ಲ, ಸೊ ಅದಕ್ಕೆ ಅನ್ನ ಜೊತೆ ತಿನ್ನಲೇಬೇಕು ಅಂತ. ವಾವ್, ಈ ಥರ ಎಲ್ಲ ಕೊಟ್ಟರೆ ಅದೆಷ್ಟು ತಿನ್ಬೋದು. ಪರ್ಫೆಕ್ಟಾಗಿದೆ ಸಾರು. ಮಗ್ನದಿಲ್ಲ ನೆಂಚ್ಕೊಳೋಕ್ಕೆ ಸಂಡಿಗೆ ಕೋಸಂಬರಿ ಸ್ವಲ್ಪ ಖಾರ ಜಾಸ್ತಿ ಇತ್ತು ಅಂದರೆ ಇದು ಕಮ್ಮಿ ಮಾಡೋಕ್ಕೆ ಕೋಸಂಬರಿ ಕಾಳಿಂಬೆ ಗಿಂಬೆ ಎಲ್ಲ ಹಾಕಿ ಸೂಪರಾಗಿ ರಿಚ್ಚಾಗೆ ಮಾಡಿದ್ದಾರೆ. ಸೊ ಹೇಳಿದೆ ಕ್ವಾಲಿಟಿಲಿ ಯಾವುದಕ್ಕೂ ಕೊರತೆ ಇಲ್ಲ. ಸೇಮ್ ಒಂದು ಮದುವೆಗೆ ಹೋಗ್ಬಿಟ್ಟು 100 ರೂಪಾಯಿ ಮುಯ್ಯಿ ಹಾಕ್ಬಿಟ್ಟು ಮದುವೆ ಊಟ ಮಾಡ್ಕೊಂಬರಲ್ಲ, ಹಂಗೆ ಲೆಕ್ಕ ಅಷ್ಟೇ ಇದು ಏನು ಬ್ರಾ. ಬಟ್ ಇವಾಗೆಲ್ಲ 100 ರೂಪಾಯಿ ಮುಯ್ಯಿ ಹಾಕಲ್ಲ, ಎಲ್ಲ 500 ರೂಪಾಯಿನೇ ಹಾಕೋದು. ಮಿನಿಮಮ್ ಆಗ್ಬಿಟ್ಟೈತೆ ಈಗ. ಅಲ್ಲೋಗಿದೆ ಊಟ 500 ರೂಪಾಯಿ ಕೊಟ್ಟು ತಿಂತೀವಿ ಮದುವೆ ಮನೇಲಿ. ಡೈಲಿ ಮದುವೆ ಊಟ ತಿನ್ನೋಕ್ಕಲ್ವ. ಸೊ ಇಲ್ಲಿ ನೀವು ಡೈಲಿ 100 ರೂಪಾಯಿಗೆ ಮದುವೆ ಊಟ ತಿನ್ಬೋದು. ಮುಂಜಾನೆ ಒಬ್ಬಟ್ಟು ಗಿಬ್ಬಟ್ಟು ಇವೆಲ್ಲರೂ ಮಿಸ್ಸಿಂಗು. ಆಮೇಲೆ ಅದೇ ಈ ಪ್ರೈಸಲ್ಲಿ ಅಷ್ಟೊಂದೆಲ್ಲ ಕೊಡೋಕ್ಕಾಗಲ್ಲ ಪ್ರಾಕ್ಟಿಕಲಾಗಿ ಯೋಚನೆ ಮಾಡಿದ್ರೆ. ನಮಗಂತೂ ಸೂಪರ್ ವರ್ತ್ ಅನಿಸ್ತು. ನೀವು ಕಮೆಂಟ್ ಮಾಡಿ. ಈಗ ಈ ಬೇಳೆ ಸಾರು ಏನಿದೆ ಅದ್ರ ಜೊತೆ ತಿನ್ನೋಣ. ಬೆಳ್ಳುಳ್ಳಿ ಬೆಂದೋಗಿದೆ, ಅದನ್ನು ಹಿಂಡ್ಕೊಂಡು ಸೊಪ್ಪು ಬೇಳೆ ಅದ್ಭುತ. ಇದು ಥರ ಲೈಟ್ ಅದ ಒಂಥರ ರಸಮ್ ಬೇಳೆ ಸಾರು, ಸ್ವಲ್ಪ ಜೀರಿಗೆ ಫ್ಲೇವರು. ಇದು ಸ್ವಲ್ಪ ಸ್ಪೈಸಿಯಾಗಿದೆ. ಆಮೇಲೆ ಬೆಳ್ಳುಳ್ಳಿ ನಾನು ಸ್ವಲ್ಪ ಚೆನ್ನಾಗಿತ್ತು, ಚೆನ್ನಾಗಿ ಇಂಟ್ಕೊಂಡು ತಿಂದೆ. ನಂತರ ಬೆಳ್ಳುಳ್ಳಿ ಫ್ಲೇವರು ಅಲ್ಟಿಮೇಟ್. ಇದು ಫಿನಿಷರ್. ಇದು ಕಾಳು ಸಾರು ಜೊತೆ ಚೆನ್ನಾಗಿ ಅನ್ನ ತಿಂದ್ಬಿಟ್ಟು ಲಾಸ್ಟಲ್ಲಿ ಸ್ವಲ್ಪ ಹಾಕ್ಕೊಂಡು ಇದರಲ್ಲಿ ಮುಗಿಸೋದು ರಸಮ್ ಥರ. ಇನ್ನು ಮಜ್ಜಿಗೆ ಕೂಡ ಕೊಡ್ತಾರೆ ಲೋಟದಲ್ಲಿ. ಮಜ್ಜಿಗೆ ಕೂಡ ಅನ್ಲಿಮಿಟೆಡ್ಡು. ಚೆನ್ನಾಗಿ ಇದೆಲ್ಲ ಖಾಲಿ ಮಾಡಿ ತಿಂದ್ಬಿಟ್ಟು ಹೊಟ್ಟೆ ತುಂಬ ಮಜ್ಜಿಗೆ ಶಿಫ್ಟ್ ಆಗೋಣ. ಮದುವೆ ಸೊ ಫೈನಲ್ ಆಗಿ ಒಂದು ಒಳ್ಳೆ ಊಟ ನಮ್ಮ ಜೊತೆ. ಈ ಕಡೆ ಗೋಲ್ಡನ್ ಟೋಟಲ್ ಜೈನ್ ಆಗಿದ್ದಾರೆ, ಈ ಕಡೆ ಫುಡ್ ಪ್ಯಾರಡೈಸ್ ಟಿವಿ ಅವರು ಶೂಟಿಂಗು ಮುಗಿಸಿದ್ದಾರೆ. ಎಲ್ಲ ಊಟ ಮಾಡ್ತಾಯಿದ್ದೀವಿ. ನಮ್ಮ ಮೇಲೆ ಫುಲ್ ಖಾಲಿ. ಹರ್ಷವರ್ಧನ್ ಅವರು ತಿಂದು ನೀಟಾಗೆ ಹೋಗಿ ಕೂತಿದ್ದಾರೆ. ಎಲೆ ಹಿಂಗಿರಬೇಕು ಕ್ಲೀನಾಗಿ, ಒಂದು ಅಗಳು ಉಳಿಸ್ಬಾರ್ದು. ಫುಲ್ ಖಾಲಿ, ಬರೀ ಉಪ್ಪಿನಕಾಯಿ ಇದೆ. ಅದು ಏನಕ್ಕೆ ಅಂದರೆ ಏನಾದರೂ ಹೆಚ್ಚು ಕಮ್ಮಿ ಇದ್ದರೆ ಅದನ್ನು ಹಾಕೊಂಡು ತಿನ್ಕೊಂಡ್ಬಿಡ್ತೀವಿ. ಬಟ್ ಇದು ಪರ್ಫೆಕ್ಟಾಗಿತ್ತು. ಏನು ಉಪ್ಪು ಖಾರ ಎಲ್ಲ ಪರ್ಫೆಕ್ಟಾಗಿ ತೆಗೆದು ಅದು ಯೂಸ್ ಆಗಿಲ್ಲ, ಇಲ್ಲ ಅದು ಖಾಲಿ ಆಗಿರೋದು. ಸೊ ಫೈನಲ್ ಆಗಿ ಮಜ್ಜಿಗೆ ಚರ್ಸ್. ಇದಕ್ಕಾದ್ರೂ ಉಪ್ಪು ಹಾಕೊಳ್ಳೋಣ ಅಂದ್ಕೊಂಡೆ, ಬಟ್ ಇದರಲ್ಲೂ ಪರ್ಫೆಕ್ಟ್ ಆಗಿದೆ. ಅಂದರೆ ಉಪ್ಪು ಜಾಸ್ತಿ ತಿನ್ನೋದು ಹಾಕೊಂಡು ಕಲ್ಕೊಂಡು ತಿನ್ನೋದು. ಸೊ ಸುತ್ತಮುತ್ತ ಇದ್ದೀರಾ ಅಂದರೆ ಒಂದು ಬಜೆಟ್ ಫ್ರೆಂಡ್ಲಿ ಜಸ್ಟ್ 100 ರೂಪೀಸ್ಗೆ ಅನ್ಲಿಮಿಟೆಡ್ ಊಟ. ಮಿಸ್ ಮಾಡ್ತೀರಾ ಬನ್ನಿ. ನಾವು ಬಂದಾಗ ಆಗಲೇ ಒಂದು ಪಂಕ್ತಿ, ಅವಾಗ ಒಂದು ಲೈನ್ ಕುತ್ಕೊಂಡು ಊಟ ಮಾಡ್ತೀರಾ. ಆಗಲೇ 2-3 ಪಂಕ್ತಿ ಆಗೋಯ್ತು. ನಾವು ಇನ್ನೂ ಶೂಟ್ ಮಾಡ್ತಾನೇ ಇದ್ದೀವಿ. ಸೊ ಹೆಂಗಿತ್ತು ಬ್ರೋ ಟೇಸ್ಟ್ ಎಲ್ಲ? ಮೇನ್ ಮುದ್ದೆ 2 ಮುದ್ದೆ ತಿಂದೆ. ಮುದ್ದೆ ಅನ್ಲಿಮಿಟೆಡ್ ಕೊಡ್ತಾ ಇದ್ದಾರೆ. ಇನ್ನು ಚಪಾತಿ ಮತ್ತು ಇದು ಸ್ವೀಟ್ ಮಾತ್ರ ಲಿಮಿಟೆಡ್, ಒಂದೊಂದೇ ಸಲ ಹಾಕೋದು. ಅದು ಚಪಾತಿ ಊಟ ತೊಗೊಂಡ್ರೆ, ನೀವು ಮುದ್ದೆ ಊಟ ತೊಗೊಂಡ್ರೆ ನೀವು ಮುದ್ದೆ ಎಲ್ಲ ಅನ್ಲಿಮಿಟೆಡ್ ತಿನ್ಬೋದು. ಒಂದು ಸ್ವೀಟ್ ಹಾಕ್ಕೊಡ್ತಾರೆ. ಮಿತಿನ ರೈಸು, ಈ ಸಾರು ಎಲ್ಲನೂ. ಇನ್ನು ರೈಸು ಪಲ್ಯ ಸಾರು ಎಲ್ಲನೂ ಅನ್ಲಿಮಿಟೆಡ್. ಸೊ ಬಂದು ಹೊಟ್ಟೆ ತುಂಬ ಊಟ ಮಾಡಿ. ಇನ್ನೊಂದು ಏನಂದರೆ ಕ್ವಾಲಿಟಿ ಇಲ್ಲಿ ಏನು ಕಾಂಪ್ರಮೈಸ್ ಇಲ್ಲ, ಎಲ್ಲ ಒಳ್ಳೆ ಇಂಗ್ರೀಡಿಯೆಂಟ್ಸ್ ಹಾಕ್ತಾರೆ. ಪ್ಲಸ್ ಏನು ಅಂದರೆ ಗಾಣದ ಎಣ್ಣೆ ಬಳಸೋದಂತೆ. ಆಮೇಲೆ ಸ್ವೀಟಿಗೆ ಬೆಲ್ಲ ಬಳಸ್ತಾರಂತೆ. ಸೊ ಇದೆಲ್ಲ ಸ್ಪೆಷಲ್ ಆ್ಯಡೆಡು, ಯಾರೂ ಮಾಡೋದಿಲ್ಲ. ಸೊ ಇಲ್ಲಿ ಮಾಡ್ತಾಯಿದ್ದಾರೆ ಒಂದು. ಆಮೇಲೆ ಆ ಕಡೆ ಎಲ್ಲ ಬರೀ ಪೋಸ್ಟರ್ಸು, ರೈತರಿಗೆ ಜಾಸ್ತಿ ಬೆಂಬಲ, ರೈತರ ಪರವಾಗಿ ಅಲ್ಲಿ ಏನೇನು ಇಂಗ್ರೀಡಿಯೆಂಟ್ಸ್ ಬಳಸ್ತಾರೆ, ಏನೇನು ಎಕ್ಸ್ಟ್ರಾ ಕಲರ್ಸು ಗಿಲ್ಲರ್ಸ್ ಏನೇನು ಆ್ಯಡ್ ಮಾಡಲ್ಲ ಅನ್ನೋದಕ್ಕೆ ಎಲ್ಲ ಅಲ್ಲಿ ಪೋಸ್ಟರ್ಗಳು ಹಾಕಿದ್ದಾರೆ. ಅದನ್ನು ತೋರಿಸ್ತೀವಿ, ಅದನ್ನು ನೋಡ್ಕೊಳ್ಳಿ ಏನೇನು ಬಳಸ್ತಾರೆ ಅಂತ. ಆಮೇಲೆ ನೆಕ್ಸ್ಟು ರೆಕಮೆಂಡ್ ಮಾಡ್ತೀರಾ ಈ ಕಡೆ? ನಾನು ಈ ಕಡೆ ಬಂದರೆ ಇಲ್ಲೇ ಬಂದ್ಬಿಡ್ತೀನಿ ಇನ್ಮೇಲೆ. ಬೆಸ್ಟ್ ಅಲ್ಲ, 100 ರೂಪಾಯಿಗೆ ಆರಾಮಾಗಿ ಮದುವೆ ಊಟ ಥರ. ಮದುವೆ ಊಟ, ಸೇಮ್ ಮದುವೆ ಊಟ. ಆಮೇಲೆ ಇನ್ನೊಂದೇನು ಅಂದರೆ ಭಾನುವಾರ ರಜಾ. ಯಾಕಂದರೆ ಇಲ್ಲಿ ಎಲ್ಲ ಇವರು ಡಿಪೆಂಡ್ ಆಗಿರೋದು ಬರೀ ಎಂಪ್ಲಾಯೀಸು, ಸ್ಟಾಫ್ಸು, ಇವ್ರ ಮೇಲೆ ಜಾಸ್ತಿ. ಅವರೇ ತಾನೇ ಊಟಕ್ಕೆ ಬರೋದು ಇಲ್ಲೆಲ್ಲನೂ. ಸೊ ಸಂಡೇ ಎಲ್ಲ ರಜಾ ಅಲ್ಲ ಇಲ್ಲೆಲ್ಲ ಫುಲ್ಲು. ಅದಕ್ಕೋಸ್ಕರ ಸಂಡೇಸ್ ರಜಾ ಇರುತ್ತೆ ಇವ್ರದ್ದು. ಸೊ ವೀಕ್ ಡೇಸಲ್ಲಿ ಬಂದಾಗ ಮಿಸ್ ಮಾಡಿದ್ರೆ ಟ್ರೈ ಮಾಡಿ. ಈ ವಿಡಿಯೋನ ಜಾಸ್ತಿ ಲೈಕ್ ಮಾಡಿ, ಜಾಸ್ತಿ ಶೇರ್ ಮಾಡಿ. ಸೊ ಯಾರಿಗಾದ್ರೂ ಯೂಸ್ ಆಗುತ್ತೆ, ತುಂಬ ಜನಕ್ಕೆ ಯೂಸ್ ಆಗುತ್ತೆ. ಈ ಪ್ರೈಸಲ್ಲಿ ಒಂದು ಹೊಟ್ಟೆ ತುಂಬ ಊಟ, ಮಧ್ಯಾಹ್ನ ಊಟ. ಆಮೇಲೆ ಇನ್ನೊಂದು ಡೈಲಿ ತಿನ್ನುವಂಥ ಊಟ ಇದು. ಯಾವಾಗಲೂ ವಾರಕ್ಕೊಂದ್ಸಲ, ತಿಂಗಳಿಗೊಂದ್ಸಲ ತಿನ್ನೋದಲ್ಲ, ಡೈಲಿ ತಿನ್ನಬಹುದಾದಂಥ ಊಟ. ಮಸ್ಟ್ ವಿಸಿಟ್ಟು.
ಆಮೇಲೆ ಜಾಗ ಲೊಕೇಶನ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀವಿ, ಕ್ಲಿಕ್ ಮಾಡಿದ್ರೆ ಆರಾಮಾಗಿ ಬರ್ಬೋದು. ನಮ್ಮ ಚಾನಲು ಇಲ್ಲಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಗೋಲ್ಡನ್ ಥ್ರಾಟಲ್ ಅವರ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ ಗಾಡಿ ತೊಗೊಂಡಿದ್ದಾರೆ Z900, ಅದು ಕಂಗ್ರ್ಯಾಚುಲೇಷನ್ಸ್. ನಾವು ಹೋಗಿದ್ವಿ ಕೇಕ್ ಕಟ್ಟಿಂಗ್ವರೆಗೂ ಇರಲಿಲ್ಲ, ನಾವು ಬೇಗ ಓಡೋಗ್ಬಿಟ್ವಿ. ಸೊ ಇವ್ರು ಗೆಸ್ಟ್ಗಳ ಥರ ಬಂದು ಗೆಸ್ಟ್ಗಳ ಥರ ಹೋಗ್ಬಿಟ್ರು, ಏನೋ ಮನೆಯವ್ರ ಥರ ಇರ್ತಾರೆ ಅಂದ್ಕೊಂಡಪ್ಪ. ನಮ್ಮ ಕೆಲಸಗಳು ಇರ್ತವೆ ಹೊಟ್ಟೆಪಾಡು, ನಮಗೆ ಕೆಲಸಗಳಿರ್ತವೆ ಹೊಟ್ಟೆಪಾಡು, ಶೂಟಿಂಗ್ ಎಲ್ಲ ಫಿಕ್ಸ್ ಆಗಿತ್ತು, ಹೊಂಟೋಗ್ಬಿಟ್ವಿ. ಸೊ ಈ ಕಂಗ್ರ್ಯಾಚುಲೇಷನ್ಸ್ ಹೇಳಿ ಎಲ್ಲರೂ. ಆಮೇಲೆ ಅವರು ವ್ಲಾಗ್ಸ್ನ ರೆಗ್ಯುಲರಾಗಿ ಸ್ಟಾರ್ಟ್ ಮಾಡ್ತಾರಂತೆ ಅಂದ್ಕೊಂಡಿದ್ದೀವಿ. ಸೊ ಫಾಲೋ ಮಾಡಿ. ಆಮೇಲೆ ಸತ್ಯ ಬ್ರೋ, ಸೋಮು ಅವರು ನಮ್ಮನ್ನ ಕರ್ಕೊಂಬಂದಿದ್ದು, ಎದ್ದೋಗ್ಬಿಟ್ಟು ಅವರು ನಮ್ಮನ್ನ ಕರ್ಕೊಂಬಂದಿದ್ದು. ಫುಡ್ ಪ್ಯಾರಡೈಸ್ ಟಿವಿನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತ ವಿಡಿಯೋ ಮುಗಿಸ್ಬಿಡೋಣ. ನಮಸ್ಕಾರ.